ಹೆಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ನ್ಯೂ ವಿಡಿಯೋ. ಗಾಯ್ಸ್, ಇವತ್ತು ನಾವು ಹೋಗ್ತಾ ಇದ್ದೀವಿ ಇಶಾ ಫೌಂಡೇಶನ್. ಗಾಯ್ಸ್ ನೋಡ್ಬೋದು 6 ಗಂಟೆ, ಸ್ವಲ್ಪ ಕತ್ಲಿದೆ. ಬನ್ನಿ ಹೋಗೋಣ. ಚಿಕ್ಕಬಳ್ಳಾಪುರಕ್ಕೆ ಬಂದು ಇಶಾ ಫೌಂಡೇಶನ್ ಬಸ್ ಹತ್ತಿದ್ವಿ. ಇದೊಂದು 10 ನಿಮಿಷ. ಗೈಸ್ ಫೈನಲ್ ಇಳಿತಾ ಇದ್ದೀವಿ. ನಾನು ಇಲ್ಲಿ ಬೇಟ ಗೈಸ್, ಅಲ್ಲಿ ಲಾಸ್ಟಲ್ಲಿ ಇಬ್ಬರನ್ನು ಇಲ್ದಿದ್ದಾರೆ ಅನ್ನೋದು ಗೈಸ್. So guys, finally we are reached. ಬನ್ನಿ ಒಳಗಡೆ ಹೋಗೋಣ. ಏನೋ ಫಸ್ಟ್ ಟೈಮ್ ಅಲ್ಲ ನೀವು ನೋಡಿ ಬಂದಿರೋ ನೀನು. ಹೆಂಗಿದೆ? ಬಂದಿದ್ದೀಯ ಯಾವತ್ತೂ? ಬಂದಿದ್ದೆ ಫ್ರೆಂಡ್ಸ್ ಜೊತೆ ಬಂದಿಲ್ಲ, ಫಸ್ಟ್ ಟೈಮ್ ಬರ್ತಾ ಇಲ್ಲ. ನಾನು ಇದೆ ಫಸ್ಟ್ ಟೈಮ್ ಬರ್ತಾ ಇಲ್ಲ. ಸುರ ಸುಂದರ
ಸುಂದರ ವರೆವ ಇರೋಣ ಜಾರಿವ ಚೋಳನ ಹೊಸ ಜಮಾನ. ಗೈಸ್ ಒಳಗಡೆ ಹೋಗೋಣ ಬನ್ನಿ. ಗೈಸ್ ನಾನು ಒಳಗಡೆ ಹೋಗಿಲ್ಲ, ಕರ್ಕೊಂಡು ಹೋಗ್ತೀನಿ. ಹೋಗೋಣ ಅಂತ ಗೈಸ್. ನೋಡ್ಬೋದು ಶೂ ಎಲ್ಲಿ ಬಿಡೋದು ಅಂತ ನೋಡ್ರಿ, ಬಿಡ್ತಾವಣೆ ಮಿತಿನು ಬಿಟ್ಬಿಟ್ಟ. ಇನ್ನೊಂದು ಚಪ್ಪಲಿ ನೋಡ್ರಿ ಅಣ್ಣ, ಎಲ್ಲ ನೀ ಚಪ್ಪಲಿ ನೋಡ್ರಿ ನಾಚಿಕೆ ನಾಚಿಕೆ ನೋಡ್ರಿ ಗೈಸ್, ನನಗೆ ನಾಚಿಕೆ ನೋಡ್ರಿ ಗೈಸ್ ಚಪ್ಪಲಿ. कैमरा बंद कर दे. ಗೈಸ್ ನಾವು ಇರೋ ಪ್ಲೇಸ್ ಬಂದು ಚಿಕ್ಕಬಳ್ಳಾಪುರದ ಇಶಾ ಫೌಂಡೇಶನ್ನಲ್ಲಿ. ಸುತ್ತ ಬೆಟ್ಟ, ಮಧ್ಯದಲ್ಲಿ ಮೈ ರೋಮಾಂಚನಗೊಳ್ಳುವ ಶಿವನ ಪ್ರತಿಮೆ. ಎಷ್ಟು ಹೈಟ್ ಕಾಣಿಸುತ್ತಲ್ಲ ಹಿಂದೆ ಇಂದ ಹಿಂದೆ ಎಷ್ಟು ಡಿಸೈನ್ ನೋಡು. ಸುಮಾರು 112 ಅಡಿಯ ಶಿವನ ಪ್ರತಿಮೆ ಹಾಗೂ ರಾತ್ರಿ ವಿಶ್ವರೂಪ ದರ್ಶನ ಕೂಡ ಇದೆ. ಸೊ ಗಾಯ್ಸ್ ಫೈನಲಿ ಒಳಗಡೆ ಬಂದಿದ್ದೀವಿ. ಇಲ್ಲಿ ಇಶಾ ಫೌಂಡೇಶನ್ ಇದೆಯಲ್ಲ, ಅಲ್ಲಿ ನೋಡಕ್ ಬಂದಿದ್ದೀವಿ. ಇವಾಗ ಕೆಳಗಡೆ ಒಂದು ದರ್ಶನ ಮಾಡೋಣ. ಏನ್ ನೋಡು ನೇಚರ್ ಎಷ್ಟು ಚೆನ್ನಾಗೈತೆ, ಪಕ್ಷಿಗಳು ನೋಡ್ರ ಇಲ್ಲ ತೋರಿಸ್ತೀನಿ. ಏನ ಗೈಸ್ ನಾವು ಪ್ರಸಾದ ತರಕ್ ಹೋಗೋಣ. ಏನೇನು ಲಡ್ಡು ಅಂತೆ, ನಾವು ಯಾವತ್ತೂ ಟ್ರೈ ಮಾಡಿದ, ಅದಕ್ಕೆ ನೋಡೋಣ. ತಗೊಂಡು ಎಷ್ಟದ? 20 ರೂಪಾಯಿ. ಯಾವ್ದು ಟ್ರೈ ಮಾಡಿದ, ಬನ್ನಿ ಸರಿ ಟ್ರೈ ಮಾಡೋಣ. ಇಲ್ಲ ಇರೋದು ಚಪ್ಪಲಿ ಮಾರೋದು ಯಾವ ಶೂ 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 ಇಲ್ಲ ಎಲ್ಲೇ ಇಟ್ಕೊ. ನಿಮ್ಗೆ ಏನೋ ಹೇಳ್ಬೇಕು. ಅಪ್ಪ ನನಗೂ ಒಳ್ಳೇದು ಒಳ್ಳೇದು, ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಒಳ್ಳೇದು ಮಾಡಪ್ಪ. ಏನ ಮನೆಗೂ ಬಂದ್ವಿ ಗಾಯ್ಸ್. ಅನ್ಕೊಳ್ವಿ ಬರಬೇಕು ಅಂತ. ಗೈಸ್ ನೋಡ್ಬೋದು ಇಲ್ಲಿ ಫೋಟೋ ತೆಗಿತಾವನೆ ಇವನು. ಇಲ್ಲಿಗೆ ಬಾರ, ಈ ಕಡೆ ಬಾರ ಅಂದ್ರೆ ಆ ಕಡೆ ಹೋಗ್ತಾನೆ. ನೋಡಿ ಈ ಕಡೆ ಯಾರ ನೋಡ್ಬೋದು ಗೈಸ್.
ನಡೀರ ಚಪ್ಪಲಿ ಹತ್ರ ನಡ್ಕೋಣ. ಗೈಸ್ ಪ್ರಸಾದ ತಿನ್ನವ ಸಗಲಾಯ್ತು ಹೆಂಗೈತೆ ಹೆಂಗೈತೆ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಚೆನ್ನಾಗಿದೆ. ಸೊ ಗೈಸ್ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಕುತ್ಕೊಂಡಿದ್ದೀವಿ ಎಲ್ಲ ಇಲ್ಲೇ ಕೂತವ್ರು ತುಂಬ ಜನ ಇದ್ದಾರೆ ಇಲ್ಲಿ. ಹೆಂಗೈತಾ ಎಕ್ಸ್ಪೀರಿಯನ್ಸ್ ಒಳಗಡೆ? ಚೆನ್ನಾಗಿತ್ತು. ಹೆಂಗೈತ? ಚೆನ್ನಾಗಿತ್ತು. ಗೈಸ್ ಇಲ್ಲಿ ಬಂದರೆ ಏನೋ ಪಾಸಿಟಿವ್ ವೈಬ್ಸ್ ಅಂತೂ ತುಂಬ ಇದೆ ಇಲ್ಲಿ. ಇಲ್ಲೇ ಇರ್ಬೇಕು ಅನಿಸ್ತಾ ಇದೆ. ನಾನೇನು ಐಡಿಯಾ ಹಾಕಿದ್ದೀನಿ ಅಂದರೆ ಇವನಿಗೆ ಇಲ್ಲಿ ಚುರುಮುರಿ ಅಂಗಡಿ ಹಾಕೋಣ ಅಂತಿದ್ದೀನಿ. ಇಲ್ಲೇ ನೀವೆಲ್ಲ ಫ್ರೆಂಡ್ಸ್. ಚುರುಮುರಿ ಅಂಗಡಿ ನಾನೇ ಹಾಕೊಡ್ತೀನಿ. ಕರೆಕ್ಟಾಗಿ ಅಲ್ಲಿ ಹಾಕೊಡ್ತೀನಿ. ಇಲ್ಲ ಶಿಶಿಗ್ರ ಇಲ್ಲ ಹಾಕ್ಬರ್ತೀನಿ. ಇಲ್ಲೇ ಇದ್ಬಿಡ್ತೀನಿ ನೋಡು. ಒಳ್ಳೆ ಬಿಸ್ನೆಸ್ ಆಗುತ್ತೆ. ಅವನು ಕರೆಕ್ಟ್ ಒಳ್ಳೆ ಬಿಸ್ನೆಸ್. ಊಟ ತಿನ್ಕೊಂಡ್ ಬರೋಣ. ಹಸಿತದೆ ಇವಾಗ ಹೋಗಿ ಊಟ ತಿಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಇದೀವಿ. ಒಂದು 5 ನಿಮಿಷ. ಗಾಯ್ಸದ್ ಬೆಳಗ್ಗೆನೆ ಬೇಗ ಎದ್ದು ಬಂದ್ವಿ. ಇವ್ ನೋಡ್ರಿ ಇಲ್ಲೇ ಬಂದು ಮಲ್ಕೋಬಿಟ್ಟಾನೆ. ಏನಂತ ಹೇಳ್ಬೇಕು ನಿಂಕ? ನೀನು ಮಲ್ಕೊಳ್ಳೋವಾಗ ಕಮೆಂಟ್ ಅಲ್ಲಿ ಏನ್ ಮಾಡ್ಬೇಕು ಅಂತ ನೀವು ಹೇಳ್ರಿ. ಪ್ರ್ಯಾಂಕ್ ಏನ್ ಮಾಡ್ಬೇಕು? ಆ ಪ್ರಾಂಕ್ಗೆ ಸುಸ್ತಾಗಿದ್ದಾನೆ. ಈ ಪ್ರಾಂಕ್ ಏನಕ್ಕೆ? ಹೌದು, ಪ್ರ್ಯಾಂಕ್ ಮಾಡ್ರೆ ಅವನು ಅಷ್ಟೇ. ಯಾವ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಗಾಯ್ಸ್. ವಿಡಿಯೋಸ್ ಕ್ರೇಜಿ ಕಂಟೆಂಟ್ ಕ್ರಿಯೇಟ್ ಮಾಡಕ್ ನೋಡ್ತಾ ಇದೀವಿ ಕನ್ನಡದಲ್ಲಿ. ನೀವೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಮೋಟಿವೇಶನ್ ಸಿಗೋದು. ಏನೋ ಏನ್ ವಿಡಿಯೋ ಬೇಕು ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ್ರೆ ಆ ತರ ಮಾಡ್ತೀವಿ ಗಾಯ್ಸ್. ಏನೋ ಓಕೆ ಡನ್. ಲೈಕ್ ಮಾಡಿ ಗಾಯ್ಸ್ ವಿಡಿಯೋಗೆ ಇಷ್ಟ ಆದ್ರೆ. ಊಟ ಟಿಫನ್ ತಿನ್ಕೊಂಡು ಕೂತ್ಕೊಂಡು ಇಲ್ಲೇ ತಿನ್ನೋಣ. ಏನ ತಗೊಂಡ್ರ? ಸಖತ್ ಜಾಸ್ತಿ ಇಲ್ಲಿ ಊಟ. ಎಷ್ಟು ಎಷ್ಟಿದೆ? ಒಂದು ದೋಸೆ ಒಂದು ಪೊಂಗಲ್ ತರ್ತೀವಿ. ಖಾಲಿ. ಇವೊಂದು ದಿನ ಬಂದಿಲ್ಲ ಪೂರಿ ಲೇಟ್ ಅಂತ ಅದು. ಇನ್ನು ಪೊಂಗಲ್ ತಿಂತೀವಿ ಗೈಸ್ ಸ್ವಲ್ಪ ಜಾಸ್ತಿನೇ ಪ್ರೈಸ್ ಇಲ್ಲಿ. ಹಂಗೆ ಜಾಸ್ತಿ ಅಲ್ಲ. ಅಲ್ಲಿ ಒಂದು ಸ್ಪೂನ್ ಇಲ್ಲ ಹಾಕೈತೆ ಗೈಸ್. ಮೇಲೆ ಟಿಫನ್ ಮುಗೀತು. ಹೆಂಗಿತ್ತು ಟಿಫನ್? ಚೆನ್ನಾಗಿತ್ತು. ಕೇಸರಿ ಬಾತ್ 40 ರೂಪಾಯಿ. ಅಪ್ಪ ಇಷ್ಟೇ ಇದ್ದಿದ್ದು, ಒಂದು ಬಟ್ಲಾಸ್ಟ್ ಇದ್ದಿದ್ದು ಅಷ್ಟೇ. 40 ರೂಪಾಯಿಗೆ ತಗೊಂಬಂದು ಮಡಗೆ ಮುಡ್ಬೋದು ಎಲ್ಲ. ಗೈಸ್ ಫೈನಲಿ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕು. ಆಮೇಲೆ ಮನೆಗೆ, ಆಮೇಲೆ ಮಲ್ಕೊಳೋದು. ಗೌರಿ ಬಿಂದಿರುವಾಗ ಮಲ್ಕೊಳೋದು. ಏನ ಎಲ್ಲಿದ್ದ? ಗೌರಿ ಹೆಂಡಿಗೆ ಹೋಗ್ಬೇಕಾ? ಗೌರಿ ಬಿದ್ನಾರ. ಆಮೇಲೆ ಮನೆಗೆ, ಆಮೇಲೆ ಮಲ್ಕೊಳೋದು. ಆಮೇಲೆ ಮನೆಗೆ, ಆಮೇಲೆ ಮಲ್ಕೊಳೋದು. ಗೌರಿ